ರುಬ್ಬತ್ ಮಸಾಲ. ಗಟ್ಟಿ ಇದ್ರೆ ಫ್ಲೇವರ್ ಎಲ್ಲ ಬದ್ನೆಕಾಯಿ ಕ್ಲೀನ್ ಆಗಿ ಅಂಟ್ಕೊಳ್ಳುತ್ತೆ. ಬನ್ನಿ ಗೈಸ್ ನೆಕ್ಸ್ಟ್ ಮಾಡ್ಕೊಳ್ಳೋಣ ಇವಾಗ. ಬನ್ನಿ ಗೈಸ್ ಇವಾಗ ಬದ್ನೆಕಾಯಿ ಕಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತೆಳ್ಳಗೆನೆ ಕಟ್ ಮಾಡ್ಕೊಳ್ಳಿ ಗೈಸ್. ನೋಡಿ ಈ ತರ ಬಂದ್ರೆ ಸಾಕು, ಈ ತರ ಶೇಪು. ನೋಡಿ ಗೈಸ್ ಈ ತರ ಲೇಯರ್ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಮಾಡಕ್ ಹೋಗ್ಬಿಡಿ, ಟೇಸ್ಟ್ ಇರಲ್ಲ. ಬನ್ನಿ ಗೈಸ್ ಇದು ವಾಶ್ ಮಾಡ್ಕೊಳ್ಳೋಣ. ಆದಷ್ಟು ಬೀಜ ತಗೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ತೊಳ್ಕೊಂಡಿದ್ದೆಲ್ಲ ಆಯ್ತು. ಬನ್ನಿ ಗೈಸ್ ಇವಾಗ ಮಸಾಲೆ ಆಡ್ ಮಾಡ್ಕೊಡೋಣ ಇದಕ್ಕೆ. ಗೈಸ್ ಬ್ಲೌಸ್ ಹಾಕೊಂಡ್ ಮಾಡಿ, ಸಖತ್ತು ಖಾರ ಆದ್ರೆ ಕೈ ಸಖತ್ ಉಳ್ಬಿಡುತ್ತೆ. ಹೋದ್ ವಿಡಿಯೋದಲ್ಲ ನಂಗೆ ಟಿಪ್ಸ್ ಮಸಾಲ ಮಾಡಕ್ ಹೋಗಿ ಕಾಯಿ ಎಲ್ಲ ಉರ್ದೋಯ್ತು ನಂದು. ಅದಕ್ಕೆ ಇವತ್ತು ಸ್ವಲ್ಪ ಗ್ಲೌಸ್ ಇದ್ರೆ ಮನೇಲೆ ಇರುತ್ತೆ, ಗ್ಲೌಸ್ ಹಾಕೊಂಡು ಮಾಡಿ. ನೋಡಿ ಗೈಸ್ ಇದು ಫುಲ್ಲು ಕ್ಲೀನ್ ಆಗಿ ಮಸಾಲ ಎಲ್ಲ ಈ ತರ ಮ್ಯಾಗ್ನೇಟ್ ಆಗಿದ್ರೆ ಮಸಾಲ ಕಚ್ಕೋಬೇಕು, ಅವಾಗಲೇ ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ಫ್ಲೇವರು ಸಕ್ಕದಾಗಿ ಬಂದಿರುತ್ತೆ ಗೈಸ್. ನೋಡಿ ಈ ತರ ಕ್ಲೀನ್ ಆಗಿ ಯಾವ್ದು ಒಂಚೂರು ಈ ತರ ಇರ್ಬೋದು ಅದು ಕಲ್ಸ್ಕೊಳ್ಳಿ. ಸೇಮ್ ಫಿಶ್ ಫ್ರೈ ತಿನ್ನಂಗೆ ಆಗುತ್ತೆ. ಫಿಶ್ ಫ್ರೈ ಮಸಾಲಾನೇ ಹಾಕಿರ್ತೀವಲ್ಲ, ತವಾ ಫಿಶ್ ಫ್ರೈ ಮಾಡ್ತೀವಲ್ಲ ಹಂಗೆ ಇರುತ್ತೆ. ಅದನ್ನು ಒಂದ್ಸತಿ ಮಾಡ್ತೀವಿ ಗೈಸ್, ತವಾ ಫಿಶ್ ಫ್ರೈ. ಇವಾಗ ಇದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಬದನೆಕಾಯಿ ಎಲ್ಲ. ನೀವು ಮನೇಲಿ ಬಜ್ಜಿ ಬೋಂಡ ಎಲ್ಲ ಮಾಡೋದ್ ಬದಲು ಈ ತರ ಬದನೆಕಾಯಿ ಈ ತರ ರೋಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆಲ್ಲ ನೆಂಚ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಗೈಸ್. ಬನ್ನಿ ಗೈಸ್ ಇವಾಗ ಇದು ತವಾಗಾಗಿ ಫ್ರೈ ಮಾಡ್ಬಿಡೋಣ ಗೈಸ್. ಈ ತರ ಕ್ಲೀನ್ ಆಗಿ ಲೆವೆಲ್ ಡಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಗೈಸ್. ಕಬಾಬ್ ಫ್ರೈ ಇಲ್ವಾ ಗೈಸ್, ರೋಸ್ಟ್ ಆದ್ರೆ ಮಜಾ ಬರುತ್ತೆ ತಿಂದಾಗ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಇವಾಗ ರೊಟೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಲೀನ್ ಆಗಿ ರೋಸ್ಟ್ ಹಾಕಿ ಗೈಸ್. ಕಮ್ಮಂತಿದೆ ಮಸಾಲೆ ಎಲ್ಲ ಹಾಕಿಕೊಳ್ಳ ಗೈಸ್, ಕಮ್ಮಂತಿದೆ ಗೈಸ್. ಬದನೆಕಾಯಿ ಪ್ಲಸ್ ರವಾ ಫ್ರೈ ರೆಡಿ ಆಗಿದೆ. ಬನ್ನಿ ಗೈಸ್ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಡೋಣ. ನೀವು ಇದನ್ನ ಮಜ್ಜಿಗೆ ಅನ್ನ ಇಲ್ಲಾಂದ್ರೆ ಅನ್ನ ಸಾರು
ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಬರ್ತೀವಿ ಮ್ಯಾಜಿಕ್